ಒಂದು ಕಡೆ ಕುಡಿಯುವ ನೀರಿಗೆ ಬರ, ಮತ್ತೊಂದು ಕಡೆ ಕಾರ್ಖಾನೆಗೆ ಅಕ್ರಮ ನೀರು. ಇದು ತುಂಗಭದ್ರಾ ಜಲಾಶಯದಲ್ಲಿನ ಅಕ್ರಮದ ಕಥೆ. ಕೊಪ್ಪಳ ತಾಲೂಕಿನ ಮುನಿರಾಬಾದ್ ಬಳಿ ಇರುವಂತಹ ತುಂಗಭದ್ರಾ ಜಲಾಶಯ, ಈ ಜಲಾಶಯದಲ್ಲಿ ನಡೀತಾ ಇರುವ ಅಕ್ರಮ ಹೇಗಿದೆ ಅಂತಂದ್ರೆ, ಒಂದು ಕಡೆ ಈಗ ಬಿಸಿಲು, ಬರಗಾಲ, ಮತ್ತೊಂದು ಕಡೆ ಕಾರ್ಖಾನೆಗೆ ಅಕ್ರಮ ನೀರು ಬಿಡಲಾಗ್ತಾ ಇದೆ. ಸದ್ಯ ಜಲಾಶಯದಲ್ಲಿ ಕೇವಲ 12 TMC ನೀರು ಮಾತ್ರ ಇದೆ. ಇದರಿಂದ ಕುಡಿಯುವ ನೀರಿಗೆ ಕೊರತೆಯಾಗುವ ಸಾಧ್ಯತೆ ಇದೆ ಅಂತ ಒಂದು ಕಡೆ ಆತಂಕ ಇದೆ, ಚಿಂತಿಸ್ತಾ ಇದ್ದಾರೆ ಆ ಭಾಗದ ಜನ. ಈ ಸಂಕಷ್ಟದ ನಡುವೆಯೂ ಕೂಡ ಕಾರ್ಖಾನೆಗಳಿಂದ ಅಕ್ರಮ ನೀರು ಕಬಳಿಕೆ ಆಗ್ತಾ ಇದೆ. ದಿನದ 24 ಗಂಟೆ ಕಾರ್ಖಾನೆಗಳು ನೀರು ಪಡಿತಾ ಇವೆ. ನೀರಿನ ಪ್ರಮಾಣ ಹೆಚ್ಚಾಗಿರುವ ಸಂದರ್ಭದಲ್ಲಿ ನೀರು ಪಡೆಯಲು ಆದೇಶ ಇತ್ತು. ಈಗ ಫೆಬ್ರವರಿ ಅಂತ್ಯದವರೆಗೆ ಆದೇಶ ಇತ್ತು. ಈಗಲೂ ನೀರು ಕಬಳಿಕೆ ಮಾಡ್ತಾ ಇದೆ ಕಾರ್ಖಾನೆಗಳು. ನಿಯಮ ಮೀರಿ ನೀರು ಪಡೆದರೂ ಜಲಸಂಪನ್ಮೂಲ ಇಲಾಖೆ ಮಾತ್ರ ಕಣ್ಮುಚ್ಚಿ ಕುಳಿತಿದೆ. ಜಲಸಂಪನ್ಮೂಲ ಇಲಾಖೆಯ ಅಧಿಕಾರಿಗಳೇ ಇದಕ್ಕೆಲ್ಲ ಕಾರಣ ಅಂತ ಹೋರಾಟಗಾರರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ತನಿಖೆ ನಡೆಸಿ ತಪ್ಪಿತಸ್ಥರ ವಿರುದ್ಧ ಕ್ರಮ ಆಗಬೇಕು ಅನ್ನೋದು ಹೋರಾಟಗಾರರ ಆಗ್ರಹ. ಬೆಳಿಗ್ಗೆ ನೀವು ನನ್ನ ಗಮನಕ್ಕೆ ತಂದ ಮೇಲೆ ನಾನು SC ಅವರ ಜೊತೆ ಚರ್ಚೆ ಮಾಡಿದ್ದೀನಿ. ಕುಡಿಯೋ ನೀರಿಗೆ ಏನು ಅಲೋಕೇಟ್ ಆಗಿದೆ ಅದನ್ನು ಯಾರೂ ಕೂಡ ಬಳಸ್ತಾ ಇಲ್ಲ. ಬಟ್ ಆದಾಗ್ಯೂ ಕೂಡ ಇಂಡಸ್ಟ್ರೀಸ್ಗೂ ಕೂಡ ಈಗ ಸ್ಟಾಪ್ ಮಾಡಿಬಿಡಿ ಅಂತ ನಾನು ಅವ್ರಿಗೆ ಹೇಳಿದ್ದೀನಿ. ಅವ್ರಿಗೆ ಅಲೋಕೇಶನ್ ಇದ್ದರೂ ಕೂಡ ಈ ಬಾರಿ ಸ್ವಲ್ಪ ಬಿಸಿಲಿನ ಪ್ರಖರತೆ ಜಾಸ್ತಿ ಇದೆ ಮತ್ತು ಮಳೆಗಾಲ ಮಾನ್ಸೂನಲ್ಲೂ ಕೂಡ ಸ್ವಲ್ಪ ಹೆಚ್ಚು ಕಡಿಮೆ ಆಗೋ ಸಾಧ್ಯತೆ ಇರೋದರಿಂದ ಜೂನ್ ಮಾಹೆ ಅಂತ್ಯದವರೆಗೆ ಮತ್ತು ಜುಲೈ ಅಂತ್ಯದವರೆಗೂ ನಮಗೇನು ಬೇಡಿಕೆ ಬೇಕಾಗ್ತದೆ ಅದನ್ನು ಗಮನದಲ್ಲಿಟ್ಕೊಂಡು ಮ್ಯಾನೇಜ್ ಮಾಡೋಕ್ಕೆ ಹೇಳಿದ್ದೀನಿ. ಅವ್ರು ಮಾಡ್ತಾರೆ. ಬೆಳಿಗ್ಗೆ ಆ್ಯಕ್ಚುಲಿ ಎಲ್ಲ ಕಾರ್ಖಾನೆಗಳಿಗೆ ನೀರು ಕೊಡೋದನ್ನು ನವಂಬರ್ವರೆಗೆ ಲಾಸ್ಟ್ ಮಾಡಿದರು. ಆರಂಭದಲ್ಲಿ ಕರ್ನಾಟಕ ಸರ್ಕಾರದ ಆದೇಶ, ಅದರಲ್ಲಿ ವರ್ಷದಲ್ಲಿ ಅತಿ ಹೆಚ್ಚು ನೀರು ಬರ್ತಕ್ಕಂತಹ ದಿನಗಳಲ್ಲಿ ಇವು ನೀರನ್ನು ಸಂಗ್ರಹಣೆ ಮಾಡಿಕೊಂಡು ನಂತರದಲ್ಲಿ ನವಂಬರ್ಗೆ ಕೊನೆಗೊಳಿಸಬೇಕಾಗಿತ್ತು. ಆದರೆ ಇತ್ತೀಚಿನ ಇದರಲ್ಲಿ ಎಲ್ಲ ಕಾರ್ಖಾನೆಗಳು ತಮ್ಮ ಕಾರ್ಖಾನೆಯ ಇವುಗಳನ್ನು ಎಕ್ಸ್ಟೆಂಡ್ ಮಾಡ್ಕೊಂಡಿರೋದ್ರಿಂದ ಅವರಿಗೆ ಫೆಬ್ರವರಿವರೆಗೆ ನೀರಿನ ಅವಕಾಶವನ್ನು ಮಾಡಿಕೊಡಲಾಗಿದೆ. ಫೆಬ್ರವರಿ ನಂತರದಲ್ಲಿ ಕುಡಿಯುವ ನೀರಿಗೆ ಮತ್ತು ನಿಂತ ಬೆಳೆಗಳಿಗೆ ತೊಂದರೆ ಆಗುತ್ತೆ ಅನ್ನೋ ಕಾರಣಕ್ಕಾಗಿ ಫೆಬ್ರವರಿಗೆ ಲಾಸ್ಟ್ ಅಂತೇಳಿಬಿಟ್ಟು ಕರ್ನಾಟಕ ಸರ್ಕಾರ ಆದೇಶವನ್ನು ಕೊಟ್ಟಿದೆ. ಆದರೆ ಇಲ್ಲಿವರೆಗೆ ಈಗ ಏಪ್ರಿಲ್ ಇಲ್ಲಿವರೆಗೆ ಕೂಡ ಕಾರ್ಖಾನೆಗಳಿಗೆ ನೀರು ಹೋಗ್ತಾ ಇದೆ. ಇದರಲ್ಲಿ ಬಂದು ನೀರಾವರಿ ನಿಗಮದ ಅಧಿಕಾರಿಗಳು ಎಲ್ಲರೂ ಶಾಮೀಲಾಗಿದ್ದಾರೆ ಅನ್ನೋ ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. ಅದರಲ್ಲಿ ಎರಡು ಮಾತಿಲ್ಲ. ಈ ನೀರು ಹೆಚ್ಚುವರಿಯಾಗಿ ಈ ಕಡೆ ಕಾರ್ಖಾನೆಗಳಿಗೆ ಹೋದರೆ ಅಲ್ಲಿ ಕುಡಿಯುವ ನೀರಿಗೆ ತೊಂದರೆ ಆಗುತ್ತೆ ಮತ್ತು ಜಲಚರಗಳಿಗೆ 2 TMC ನೀರನ್ನು ರಿಸರ್ವೇಷನ್ ಮಾಡಬೇಕಾಗುತ್ತೆ. ಅದರಲ್ಲಿ ಕೊರತೆ ಆದರೆ ಅದು ಕೂಡ ತೊಂದರೆ ಆಗುತ್ತೆ. ಕೊಪ್ಪಳ, ರಾಯಚೂರು, ಬಳ್ಳಾರಿ, ವಿಜಯನಗರ ಜಿಲ್ಲೆಗಳ ರೈತರ ಜೀವನಾಡಿಯಾಗಿರ್ತಕ್ಕಂತಹ ತುಂಗಭದ್ರಾ ಜಲಾಶಯದಲ್ಲಿ ಇದೀಗ ನಿಯಮವನ್ನು ಮೀರಿ ಕಾರ್ಖಾನೆಯವರು ನೀರನ್ನು ತೆಗೆದುಕೊಂಡಿರ್ತಕ್ಕಂಥ ದೃಶ್ಯ ಹಿಂಭಾಗದಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ. ಈಗಾಗಲೇ ತುಂಗಭದ್ರಾ ಜಲಾಶಯದಲ್ಲಿ 12 TMC ಅಷ್ಟು ನೀರಿದೆ. ಒಂದು ಕಡೆ ಬಿರು ಬೇಸಿಗೆ ಆರಂಭವಾಗಿರ್ತಕ್ಕಂಥದ್ದು. ಈಗ ನಿಯಮಗಳ ಪ್ರಕಾರ ಫೆಬ್ರವರಿ ಅಂತ್ಯದವರೆಗೆ ಮಾತ್ರ ಇವು ತುಂಗಭದ್ರಾ ಜಲಾಶಯದಿಂದ ಕಾರ್ಖಾನೆಯವರು ನೀರನ್ನು ತೆಗೆದುಕೊಳ್ಬೇಕು. ಆದರೆ ಈಗಾಗಲೇ ಏಪ್ರಿಲ್ 3ನೇ ವಾರದಲ್ಲಿ ಇದ್ದರೂ ಕೂಡ ಸುಮಾರು ಒಂದು 2 ತಿಂಗಳ ಹೆಚ್ಚಿನವರೆಗೂ ಕೂಡ ಈಗಾಗಲೇ ನೀರನ್ನು ನಿರಂತರವಾಗಿ ತೆಗೆದುಕೊಳ್ತಾ ಇದ್ದಾರೆ. ಇದರಿಂದಾಗಿ ಸಹಜವಾಗಿಯೇ ಒಂದು ಕಡೆ ಕೊಪ್ಪಳ, ರಾಯಚೂರು, ಬಳ್ಳಾರಿ, ವಿಜಯನಗರ ಜಿಲ್ಲೆಗಳಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಆಗ್ತಾ ಇದೆ. ಮತ್ತೊಂದು ಕಡೆ ಕಾರ್ಖಾನೆಯವರು ಅಕ್ರಮವಾಗಿ ನೀರನ್ನು ತೆಗೆದುಕೊಳ್ತಾ ಇರ್ತಕ್ಕಂಥದ್ದು. ಈಗಾಗಲೇ ಅಧಿಕಾರಿಗಳು ಕಾರ್ಖಾನೆಗೆ ಸೂಚನೆಯನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು, ನೀವು ಯಾವುದೇ ಕಾರಣಕ್ಕೂ ನೀರನ್ನು ತೆಗೆದುಕೊಳ್ಬೇಡಿ ಅಂತೇಳಿ. ಆದರೆ ಅದು ಯಾವುದಕ್ಕೂ ಕೂಡ ಕಾರಣದೇ ಏನು ಕಾರ್ಖಾನೆಗಳು ನೀರನ್ನು ತೆಗೆದುಕೊಳ್ತಕ್ಕಂಥದ್ದು. ಇದೆಲ್ಲವೂ ಕೂಡ ಅಧಿಕಾರಿಗಳಿಗೆ ಗೊತ್ತಿದ್ದು ಕೂಡ ಸುಮ್ಮನೆ ಇರತಕ್ಕಂಥದ್ದು ಕೂಡ ಹಲವು ಅನುಮಾನಗಳಿಗೆ ಎಡೆ ಮಾಡಿಕೊಡ್ತದೆ. ನಾನು ದೃಶ್ಯದಲ್ಲಿ ನಿಮಗೆ ತೋರಿಸ್ತೀನಿ. ಒಟ್ಟು 3 ಬೃಹತ್ತಾದಂಥ ಇಲ್ಲಿ ಮೋಟರ್ಗಳಿರ್ತಕ್ಕಂಥದ್ದು. ಅದರಲ್ಲಿ ವಿಶೇಷವಾಗಿ ಕೊಪ್ಪಳ ತಾಲೂಕಿನ ಕಲ್ಯಾಣಿ ಆಗಿರ್ಬೋದು, ಕಿರ್ಲೋಸ್ಕರ್ ಕಾರ್ಖಾನೆಗಳು ನಿಯಮವನ್ನು ಮೀರಿ ನೀರನ್ನು ಕೂಡ ತೆಗೆದುಕೊಳ್ತಕ್ಕಂಥದ್ದು. ಈಗಾಗಲೇ ಫೆಬ್ರವರಿ ಅಂತ್ಯಕ್ಕೆ ಅವರೆಲ್ಲರೂ ಕೂಡ ನೀರನ್ನು ತೆಗೆದುಕೊಳ್ಳೋದನ್ನು ಸ್ಟಾಪ್ ಮಾಡಬೇಕು. ಆದರೆ ಏಪ್ರಿಲ್ 3ನೇ ವಾರ ಆದರೂ ಕೂಡ ನಿರಂತರವಾಗಿ ನೀರನ್ನು ತೆಗೆದುಕೊಳ್ತಕ್ಕಂಥದ್ದು. ಇದರಿಂದಾಗಿ ಸಹಜವಾಗಿಯೇ ಈ ಒಂದು ಕಡೆ ಕೊಪ್ಪಳ, ರಾಯಚೂರು, ಬಳ್ಳಾರಿ, ವಿಜಯನಗರ ಜಿಲ್ಲೆಗಳಲ್ಲಿ ನೀರಿನ ಸಮಸ್ಯೆ ಆಗ್ತಾ ಇದ್ದರೆ ಈ ಕಾರ್ಖಾನೆಯವರು ಕೂಡ ಅಕ್ರಮವಾಗಿ ನೀರನ್ನು ತೆಗೆದುಕೊಳ್ತಾ ಇದ್ದಾರೆ. ಈ ಬಗ್ಗೆ ನಮ್ಮ ಜೊತೆಗೆ ಮಾತಾಡಲಿಕ್ಕೆ ಕೂಡ ಇಲ್ಲಿ ಸ್ಥಳೀಯರು ಕೂಡ ಇರ್ತಕ್ಕಂಥದ್ದು. ಅವ್ರನ್ನ ಮಾಸುವಂಥ ಒಂದು ಕೆಲಸವನ್ನು ಮಾಡೋಣ. ಸರ್ ಹೇಳಿ ಸರ್, ಈಗ ಒಂದು ಕಡೆ ಬಿರು ಬೇಸಿಗೆ ಆರಂಭವಾಗಿದೆ, 4 ದಿನಗಳಲ್ಲಿ ಕುಡಿಯೋ ನೀರಿನ ಸಮಸ್ಯೆ ಆಗಿದೆ. ಒಂದು ಕಡೆ ಕಾರ್ಖಾನೆಯವರು ಅಕ್ರಮವಾಗಿ ನೀರನ್ನು ತೆಗೆದುಕೊಳ್ತಾ ಇದ್ದಾರೆ. ಏನು ಹೇಳ್ತೀರಿ, ಇವ್ರು ಯಾವಾಗ ಸ್ಟಾಪ್ ಮಾಡಬೇಕಾಗಿತ್ತು ಏನು ಅಂತ? ಈ ಪ್ರಸ್ತುತದಲ್ಲಿ ಜಲಾಶಯದಲ್ಲಿ ಬಂದು 12 TMC ಅಷ್ಟು ನೀರಿದೆ. ಈ 12 TMCಯಲ್ಲಿ 2 TMC ನೀರನ್ನು ಜಲಚರಗಳಿಗಾಗಿ ರಿಸರ್ವೇಷನ್ ಇಡಬೇಕಾಗಿದೆ. ಉಳಿದ 10 TMC ನೀರಿನಲ್ಲಿ ಈಗ ಪ್ರತಿ ಸಲ ಕೂಡ ವಿಜಯನಗರ ಕಾಲುವೆಗಳಿಗೆ ಎಡಭಾಗದಲ್ಲಿ ಬಂದು 2 TMC, ಬಲಭಾಗದಲ್ಲಿ 9 TMC ನೀರನ್ನು ರಿಸರ್ವೇಷನ್ ಇದೆ ವಾರ್ಷಿಕವಾಗಿ. ಅದರೊಳಗಡೆಗೆ ಅವು 11 ತಿಂಗಳು ಅವ್ರಿಗೆ ನೀರು ಕೊಡಬೇಕು ಅನ್ನೋದು ಒಂದು ಆದೇಶ ಇದೆ.
ಅದರ ಪ್ರಕಾರ ಇನ್ನು ಇವರಿಗೆಲ್ಲ ಮೇ ಕೊನೆಯವರೆಗೆ ಅವರಿಗೆ ನೀರನ್ನು ಕೊಡಬೇಕಾಗ್ತದೆ. ಇದ್ರ ಜೊತೆಗೆ 4 ಜಿಲ್ಲೆಯ ಹಲವಾರು ಹಳ್ಳಿಗಳಿಗೆ ಮತ್ತು ಜಿಲ್ಲೆಯ ಕೇಂದ್ರ ಸ್ಥಳಗಳಿಗೆ ಕೂಡ ಕುಡಿಯುವ ನೀರಿನ ಒಂದು ವ್ಯವಸ್ಥೆಯನ್ನು ಮಾಡಬೇಕಾಗಿದೆ. ಸರ್, ಇವರು ಕಾರ್ಖಾನೆಯವರು ಯಾವಾಗ ನೀರನ್ನು ಸ್ಟಾಪ್ ಮಾಡಬೇಕಾಗಿತ್ತು ಅಂತ, ಅದು ಪ್ರಮುಖವಾಗಿ ಯಾವಾಗ ಕಾರ್ಖಾನೆಯವರಿಗೆ ಕೊನೆಯದಾಗಿ ನೀರು ಕೊಡಬೇಕು, ಈಗ ಅವ್ರು ಏನು ಮಾಡ್ತಾ ಇದ್ದಾರೆ? ಆ್ಯಕ್ಚುಲಿ ಬಂದು ಮಳೆಗಾಲದ ಸಂದರ್ಭದಲ್ಲಿ ಹೆಚ್ಚುವರಿ ನೀರು ಬಂದಾಗ ನವಂಬರ್ವರೆಗೆ ಇವ್ರು ನೀರು ತಗೋಬೇಕಂತಿದೆ. ಅದಾದ ನಂತರ ಇವರಿಗೆ ಫೆಬ್ರವರಿವರೆಗೆ ನೀರನ್ನು ತಗೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಆ ಫೆಬ್ರವರಿವರೆಗೆ ನೀರು ತಗೋಬೋದು. ಫೆಬ್ರವರಿ ನಂತರ ಅವರು ನೀರು ತಗೋಬಾರ್ದು ಅಂತಿದೆ. ಯಾಕಂದರೆ ಕುಡಿಯೋ ನೀರಿಗೂ ತೊಂದರೆ ಆಗುತ್ತೆ, ಅದ್ರ ಜೊತೆಗೆ ನಿಂತ ಬೆಳೆಗಳಿಗೂ ನೀರಿನ ತೊಂದರೆ ಆಗುತ್ತೆ. ಒಂದು ಕಾರಣಕ್ಕಾಗಿ ಅವರಿಗೆ ಫೆಬ್ರವರಿಗೆ ಲಾಸ್ಟ್ ಅಂತೇಳ್ಬಿಟ್ಟು ಆದೇಶ ಇದೆ ಕರ್ನಾಟಕ ಸರ್ಕಾರ. ಆದರೂ ಕೂಡ ಏಪ್ರಿಲ್ 3ನೇ ವಾರ ಕೂಡ ಆದರೂ ಕೂಡ ಅವ್ರು ನೀರನ್ನು ತೆಗೆದುಕೊಳ್ತಾ ಇದ್ದಾರೆ. ಸೊ ಇದಕ್ಕೆ ಕಾರಣ ಏನಂತೀರಿ? ಯಾರು ನಿರ್ಲಕ್ಷ್ಯ ಕಾರಣ ಅಂತೀರಿ ಇದಕ್ಕೆ? ಇದರಲ್ಲಿ ನೀರಾವರಿ ನಿಗಮದ ಎಲ್ಲ ಅಧಿಕಾರಿಗಳು ಕೂಡ ಇದರೊಳಗೆ ಇನ್ವಾಲ್ವ್ಮೆಂಟ್ ಇದ್ದಾರೆ. ಅದರಲ್ಲಿ 2 ಮಾತಿಲ್ಲ. ಅವರು ಆ್ಯಕ್ಚುಲಿ ಬಂದು ಇಲ್ಲಿ ನೀರು ಆ ಥರ ಹೋಗ್ತಾ ಇದ್ರಿಗೇ ಇಲ್ಲೇ ಒಂದು ಸಬ್ ಡಿವಿಷನ್ ಇದೆ. ಆ ಸಬ್ ಡಿವಿಷನ್ದವರು ಅದನ್ನೆಲ್ಲವನ್ನು ಕೂಡ ಕಣ್ಗಾವಲು ಮಾಡ್ತಾ ಇರ್ತಾರೆ. ಆ ಕಣ್ಗಾವಲಿನಲ್ಲಿ ಬಂದು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.